ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಅಮರ ಜೀವ ಪ್ರಾಪ್ತಿಯಾಗಬೇಕಾದ್ರೆ ಏನ್ ಮಾಡಬೇಕು ಮತ್ತು ನನ್ನ ನೆರೆಯವ ಯಾರು? ಇಂದಿನ ಶುಭ ಸಂದೇಶದಲ್ಲಿ ಒಬ್ಬ ಶಾಸ್ತ್ರಜ್ಞನು ಯೇಸುವನ್ನು ಪರೀಕ್ಷಿಸುವ ದೃಷ್ಟಿಯಿಂದ, ಬೋಧಕರೇ, ಅಮರ ಜೀವ ನನಗೆ ಪ್ರಾಪ್ತಿಯಾಗಬೇಕಾದ್ರೆ ನಾನು ಏನ್ ಮಾಡಬೇಕು? ಅದಕ್ಕೆ ಯೇಸು ಅವನಿಗೆ ಮರು ಪ್ರಶ್ನಿಸಿ, ಧರ್ಮಶಾಸ್ತ್ರ ಅಥವಾ ದೇವರ ವಾಕ್ಯದಲ್ಲಿ ಏನು ಬರೆದಿದೆ ಎಂಬುದಾಗಿ ಕೇಳ್ತಾರೆ. ನಿನ್ನ ಸರ್ವೇಶ್ವರನಾದ ದೇವರನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಆತ್ಮನಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸು. ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ಪ್ರಿಯರೇ, ಇವತ್ತು ಕ್ರೈಸ್ತರೆನಿಸಿಕೊಳ್ಳುವ ನಾವು ವೈಯಕ್ತಿಕವಾಗಿ ನಮ್ಮ ಜೀವನವನ್ನು ಪರಿಶೀಲಿಸಿ ನೋಡೋಣ. ನಾವು ತ್ರೈಕ ದೇವರನ್ನು, ಮಾರ್ಗವು, ಸತ್ಯವು, ಜೀವವು ಆಗಿರುವ ದೇವರನ್ನು ಮಾತ್ರ ಪ್ರೀತಿಸಿ ಆರಾಧಿಸಬೇಕು ಎಂಬ ಈ ಮೊದಲ ಆಜ್ಞೆ ನಾವು ಪಾಲನೆ ಮಾಡ್ತಾ ಇದ್ದೇವಾ? ಇದಕ್ಕೆ ನಾವು ಮೊದಲ ಆದ್ಯತೆ ಕೊಡ್ತಾ ಇದ್ದೇವಾ? ಅಥವಾ ಇವತ್ತು ಮನುಷ್ಯನಿಗೆ, ನಮ್ಮ ಹೃದಯದಲ್ಲಿ ಒಬ್ಬ ಮನುಷ್ಯನಿಗೆ, ವ್ಯಕ್ತಿಗೆ, ವಸ್ತುಗೆ ಅಥವಾ ಕೆಲಸಕ್ಕೆ, ಬೇರೆ ಯಾವುದಕ್ಕೂ ಈ ಆದ್ಯತೆಯನ್ನು ಕೊಟ್ಟಿದ್ದೇವ? ನಮ್ಮ ಹೃದಯ ಇವತ್ತು ಯಾವುದರ ಅಥವಾ ಯಾರ ಪಾಲಾಗಿದೆ? ಎರಡನೇ ಆಜ್ಞೆ, ನಿನ್ನನ್ನು ಪ್ರೀತಿಸುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ಪ್ರಿಯರೇ, ನಮ್ಮೆಲ್ಲರ ಸ್ವಾಭಾವಿಕ ಆಸೆಯಾಗಿದೆ ನಮಗೆ ಅವರು ಇವರು ಸಹಾಯ ಮಾಡಬೇಕು, ಭೇಟಿ ಮಾಡಬೇಕು, ಮಾತಾಡಬೇಕು, ಅವ್ರು ಕ್ಷಮಿಸಬೇಕು. ಈ ರೀತಿಯಲ್ಲೆಲ್ಲ ನಾವು ಯೋಚನೆ ಮಾಡ್ತೇವೆ. ಆದರೆ ಯೇಸು ಸ್ವಾಮಿ ಒಳ್ಳೆಯ ಸಮಾರಿತನ ಸಾಮತಿಯ ಮುಖಾಂತರ ಒಬ್ಬ ದರೋಡೆಗಾರರ ಕೈಯಲ್ಲಿ ಸಿಕ್ಕಿ ಹಾಕ್ಕೊಂಡ ಮನುಷ್ಯನ ಒಂದು ಉದಾಹರಣೆಯೊಂದಿಗೆ ಆ ಕಷ್ಟ ನಷ್ಟ ನೋವು ಅನುಭವಿಸುತ್ತಿದ್ದ ವ್ಯಕ್ತಿಯನ್ನು ನೋಡಿ ಆತನಿಗೆ ಕನಿಕರಿಸದೆ ಸಹಾಯ ಮಾಡದೆ ಹೋದ ಯಾಜಕನಂತೆ, ಲೇವಿಯಂತೆ ನಾವು ಆಗಬಾರದು. ಬದಲಾಗಿ ದಯೆ ತೋರಿಸಿದ, ಕಾರ್ಯರೂಪದಲ್ಲಿ ಅವನ ಕಷ್ಟಕ್ಕೆ, ಅವನ ಬಾಧೆಗೆ ಸ್ಪಂದಿಸಿದ ದಯಾವಂತ ಸಮಾರಿತನಂತೆ ನಾವೆಲ್ಲರಾಗಬೇಕು ಅಂತ ಯೇಸು ಸ್ವಾಮಿ ನಮ್ಮೊಬ್ಬೊಬ್ಬರಿಂದ ಬಯಸ್ತಾರೆ. ಬಾಹ್ಯವಾಗಿ ಪ್ರಾರ್ಥನೆ, ಉಪವಾಸ ಮಾಡೋದು ಈಸಿಯಾಗಿದೆ. ಆದರೆ ಒಂದು ವೇಳೆ ನಮ್ಮ ಅಂತರಂಗದಲ್ಲಿರುವ ತಂದೆಯ ಜೊತೆ ಒಂದು ಒಳ್ಳೆಯ ಆತ್ಮಿಕ ಸಂಭಾಷಣೆ ಇಲ್ಲದಿರಲು, ಪ್ರಿಯರೇ, ನಾವು ದೇವರನ್ನು ಪ್ರೀತಿ ಮಾಡಲು ಸಾಧ್ಯವಿಲ್ಲ. ನಮ್ಮ ಮನೆಯಲ್ಲಿರುವ ವೃದ್ಧ ತಂದೆ ತಾಯಿ, ಹಿರಿಯರ ಅಥವಾ ಕಷ್ಟದಲ್ಲಿರುವ ಪರರ ಕಷ್ಟ ನೋವಲ್ಲಿ ಕಾರ್ಯರೂಪದಲ್ಲಿ ನಾವು ಸಹಕರಿಸದೆ ಹೋದರೆ ನಾವು ಪರರನ್ನು ಕೂಡ ಪ್ರೀತಿ ಮಾಡಲು ಸಾಧ್ಯವಿಲ್ಲ. ಪ್ರಿಯರೇ, ಇದರಿಂದ ನಾವು ಅಮರ ಜೀವ ನಷ್ಟಪಡಿಸಿಕೊಳ್ತೇವೆ. ಪ್ರಿಯರೇ, ದೇವರು ನಮ್ಮನ್ನು ಎಷ್ಟಾಗಿ ಪ್ರೀತಿ ಮಾಡಿದ್ರು, ಹೇಗೆ ಪ್ರೀತಿ ಮಾಡಿದ್ರು, ತಮ್ಮ ಏಕೈಕ ಪುತ್ರನಾದ ಯೇಸುವನ್ನು ಬಲಿಯಾಗಿ ಸಮರ್ಪಿಸುವುದರ ಮುಖಾಂತರ ನಮ್ಮೆಲ್ಲರ ರಕ್ಷಣೆಗಾಗಿ ಎಂಬ ಸತ್ಯ, ಎಂಬ ಶುಭ ಸಂದೇಶ ಇವತ್ತು ವೈಯಕ್ತಿಕವಾಗಿ ನಮಗೆ ಗ್ರಹಿಕೆಯಾದರೆ, ಖಂಡಿತ ನಮ್ಮ ಆತ್ಮದಲ್ಲಿ ಆ ಹೊಸ ಜೀವ ಪಡೆದವರಾದಾಗ ಮಾತ್ರ ನಾವು ದೇವರನ್ನು ಮತ್ತು ಪರರನ್ನು ಪ್ರೀತಿ ಮಾಡಲು ಸಾಧ್ಯ. ಸಜೀವವನ್ನು ಕೊಡುವವರು ಪವಿತ್ರಾತ್ಮ. ನರಮಾಂಸದಿಂದ ಏನೂ ಸಾಧ್ಯವಿಲ್ಲ. ನಾವು ದೇವರನ್ನು ಪ್ರೀತಿ ಮಾಡಲು, ಅರಿಯಲು, ಸೇವೆ ಮಾಡಲು, ಪರರನ್ನು ಪ್ರೀತಿ ಮಾಡಲು, ಸೇವೆ ಮಾಡಲು ಖಂಡಿತ ಸಾಧ್ಯವಿಲ್ಲ. ಆಮೇನ್. ಪ್ರೈಸ್ ದ ಲಾರ್ಡ್.